25 ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕೃಷ್ಣನಗರದಲ್ಲಿ ಕಳ್ಳರ ಕೈಚಳಕ, ಮಾಲೀಕರು ಇಲ್ಲದ ವೇಳೆ ಮನೆಗೆ ಕನ್ನ, ವೆಲ್ಡಿಂಗ್, ಡ್ರಿಲ್ಲಿಂಗ್ ಮಿಷಿನ್ ಹಾಗೂ ಕೇಬಲ್ ಹೊತ್ತೊಯ್ದ ಕದೀಮರು. ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ಅಡ್ಡಿ, ಕಾಂಗ್ರೆಸ್ನ ವಿಷಕಾರಿ ಮನಸ್ಥಿತಿ ತೊಲಗಲಿ, ಇಂಡಿ ಕೂಟದ ವಿರುದ್ಧ ದೇಶಾದ್ಯಂತ ಜಾಗೃತಿಗೆ ಬಿಜೆಪಿ ಕರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ ಕೃಷಿ ಇಲಾಖೆ, ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಕಿಡಿ, ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಮೋರ್ಚಾ. ನಗರದ ದೇವೇಗೌಡ ನಗರ ಸಮೀಪದ ಕೃಷ್ಣನಗರದಲ್ಲಿ ಕಳ್ಳರು ಮನೆಗೆ ನುಗ್ಗಿ ವೆಲ್ಡಿಂಗ್ ಮಿಷನ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳನ್ನು ಕಳವು ಮಾಡಿರುವ ಘಟನೆ ನಡೆದಿದೆ. ಕೃಷ್ಣನಗರ ನಿವಾಸಿ ಸುಹಿಲ್ ಅವರು ವೆಲ್ಡಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ತಮ್ಮ ಉದ್ಯೋಗಕ್ಕಾಗಿ ಬಳಸುವ ಮಿಷನ್ಗಳು ಹಾಗೂ ಉಪಕರಣಗಳನ್ನು ಪ್ರತಿದಿನ ಕೆಲಸ ಮುಗಿದ ಬಳಿಕ ಮನೆಗೆ ತಂದು ಇಡುತ್ತಿದ್ರು. ಸುಹಿಲ್ ಅವರು ತಮ್ಮ ಮೂಲ ಊರಾದ ಅರಸೀಕೆರೆ ತಾಲೂಕಿನ ಗಂಡಸಿ ಗ್ರಾಮಕ್ಕೆ ತೆರಳಿದ್ರು. ಮತ್ತೆ ವಾಪಸ್ ಬಂದಾಗ ಕಳ್ಳತನ ಆಗಿರಲಿಲ್ಲ. ಮತ್ತೆ ಮನೆಗೆ ಬೀಗ ಹಾಕಿ ಸಂಬಂಧಿಕರ ಮನೆಗೆ ತೆರಳಿದ ಅವರು ಸಂಜೆ ಮನೆಗೆ ವಾಪಸ್ ಆದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಒಳಗೆ ಹೋಗಿ ನೋಡಿದಾಗ ವೆಲ್ಡಿಂಗ್ ಮಿಷನ್ ಸೇರಿದಂತೆ ಹಲವು ಉಪಕರಣಗಳು ಕಾಣೆಯಾಗಿದ್ವು. ಕಳ್ಳರು ಮನೆಯಲ್ಲಿಲ್ಲದ ಸಮಯವನ್ನ ಸದುಪಯೋಗ ಮಾಡಿಕೊಂಡು ಒಳನುಗ್ಗಿ ವೆಲ್ಡಿಂಗ್ ಮಿಷಿನ್, ಕಟಿಂಗ್ ಮಿಷಿನ್, ಡ್ರಿಲ್ಲಿಂಗ್ ಮಿಷಿನ್, ಸುಮಾರು 200 ಮೀಟರ್ ವಿದ್ಯುತ್ ಕೇಬಲ್, ವಿವಿಧ ಟೂಲ್ಸ್ ಹಾಗೂ ಇತರೆ ಸಾಮಗ್ರಿಗಳನ್ನ ಕಳವು ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ಸ್ವಾರ್ಥ ರಾಜಕಾರಣದಿಂದಾಗಿ ದೇಶದ ನಾರಿ ಶಕ್ತಿಗೆ ಸೋಲಾಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಈ ಕುರಿತು ದೇಶಾದ್ಯಂತ ಜಾಗೃತಿ ಮೂಡಿಸಲು ನಿರ್ಧರಿಸಿ ಇಂದು ನಗರದ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು, ಮಹಿಳೆಯರಿಗೆ ಉತ್ತಮ ವ್ಯವಸ್ಥೆ ಸಿಗದಂತೆ ವಂಚಿಸುತ್ತಿರುವ ಕಾಂಗ್ರೆಸ್ನ ನೀಚ ವರ್ತನೆಯನ್ನ ಖಂಡಿಸಿ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಧಿಕ್ಕಾರ ಹೇಳುತ್ತೇನೆ ಎಂದರಲ್ಲದೆ, ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಎನ್ನುವಾಗ ಅದರ ಅರ್ಥ ಕೇವಲ ಒಂದು ಪಕ್ಷವನ್ನ ರಾಜಕೀಯದಿಂದ ದೂರವಿಡುವುದಲ್ಲ, ಬದಲಿಗೆ ಕಾಂಗ್ರೆಸ್ನಲ್ಲಿರುವ ವಿಷಕಾರಿ ಮನಸ್ಥಿತಿಯನ್ನ ದೇಶದಿಂದ ತೊಲಗಿಸುವುದಾಗಿದೆ. ಭಾರತ ವಿಶ್ವಗುರು ಆಗುತ್ತಿರುವುದು ಅಥವಾ ದೇಶದ ಸೈನ್ಯ ಶಕ್ತಿಯುತವಾಗುತ್ತಿರುವುದು ಕಾಂಗ್ರೆಸ್ಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ರಾಷ್ಟ್ರದ ಸವಲತ್ತುಗಳು ಕೇವಲ ಒಂದು ವಂಶಕ್ಕೆ ಮಾತ್ರ ಸೀಮಿತವಾಗಿರಬೇಕು ಎನ್ನುವ ಕುಟುಂಬ ರಾಜಕಾರಣದ ಮನಸ್ಥಿತಿಯೇ ಈ ಅನ್ಯಾಯಕ್ಕೆ ಕಾರಣ ಎಂದು ಟೀಕಿಸಿದರು. ನಾರಿ ಶಕ್ತಿ ವಂದನಾ ಅಧಿನಿಯಮಕ್ಕೆ ಇಂಡಿ ಕೂಟ ಅಡ್ಡಿಪಡಿಸಿರುವ ವಿಚಾರವನ್ನ ಕೇವಲ ನಗರಕ್ಕೆ ಸೀಮಿತಗೊಳಿಸದೆ ಪ್ರತಿ ಹಳ್ಳಿಗೂ ತಲುಪಿಸುವ ಮೂಲಕ ದೇಶಾದ್ಯಂತ ಸಂಚಲನ ಮೂಡಿಸಲಾಗುವುದು. ಮಹಿಳಾ ಹಕ್ಕುಗಳ ರಕ್ಷಣೆಗಾಗಿ ಬಿಜೆಪಿ ನಿರಂತರವಾಗಿ ಹೋರಾಡಲಿದೆ ಎಂದು ತಿಳಿಸಿದರು. ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಸ್ವಾರ್ಥಕ್ಕೋಸ್ಕರ, ಕುಕೃತ್ಯಕ್ಕೋಸ್ಕರ ಇವತ್ತು ಆ ನಾರಿ ಶಕ್ತಿಗೆ ಸೋಲಾಗಿದೆ. ಇಡೀ ದೇಶದ ನಾರಿ ಶಕ್ತಿಗೆ ಸೋಲಾಗಿದೆ. ಹಾಗಾಗಿ ಆ ವಿಚಾರವನ್ನು ಪ್ರತಿ ಗ್ರಾಮಕ್ಕೂ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ದೇಶದಲ್ಲಿ ಇದರ ಬಗ್ಗೆ ಸಂಚಲನ ಮೂಡ್ತಾ ಇದೆ. ಪ್ರೆಸ್ ಮೀಟ್ಗಳು ನಡೀತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಕರೆದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಗೊಳ್ತಕ್ಕಂಥ ಅವಕಾಶ ಒದಗಿ ಬಂದಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಕೂತಿರ್ತಕ್ಕಂಥ ಎಲ್ಲ BJPಯ ನಾಯಕರುಗಳಿಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ, ಪತ್ರಕರ್ತ ಬಂಧುಗಳೇ, ಯಾವಾಗ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿದಾಗ ಅದರ ಉದ್ದೇಶ ಕೇವಲ ರಾಜಕೀಯವಾಗಿ ಒಂದು ಪಕ್ಷವನ್ನು ಈ ರಾಜಕಾರಣದಿಂದ ದೂರ ಇಡಬೇಕು ಅನ್ನೋದಲ್ಲ. ಈ ಕಾಂಗ್ರೆಸ್ನ ಏನು ಆ ಪಾಯ್ಸನಸ್ ಮೈಂಡ್ಸೆಟ್ ಏನಿದೆ, ವಿಷಕಾರಿ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ಇಡೀ ದೇಶಕ್ಕೆ, ದೇಶದ ಬೆಳವಣಿಗೆಗೆ, ದೇಶದ ಪ್ರಜೆಗಳಿಗೆ ಯಾವತ್ತಿದ್ರೂ ಮಾರಕ. ಹಾಗಾಗಿ ಆ ದರಿದ್ರ ಮನಸ್ಥಿತಿಯಿಂದ ತೊಲಗಬೇಕು ಅಂತಕ್ಕಂಥದ್ದು ಮೋದಿಯವರ ಉದ್ದೇಶ. ನೋಡಿ, ನೀವು ಕಾಂಗ್ರೆಸ್ನ ಮನಸ್ಥಿತಿ ನೋಡ್ಕೊಂಬನ್ನಿ. ದೇಶಕ್ಕೆ ಯಾವ್ದಾರ ಒಳ್ಳೇದಾಗುತ್ತಾ ಅವ್ರ ಕೈ ಸಹಿಸೋಕ್ಕಾಗಲ್ಲ. ದೇಶದ ಸೈನ್ಯ ಒಳ್ಳೆ ಕೆಲಸ ಮಾಡುತ್ತಾ ಅವ್ರ ಕೈ ಸಹಿಸೋಕ್ಕಾಗಲ್ಲ. ದೇಶ ಎಕ್ಸ್ಪೋರ್ಟ್ಸ್ ಚೆನ್ನಾಗಿ ಮಾಡುತ್ತಾ ಸಹಿಸೋಕ್ಕಾಗಲ್ಲ. ಉತ್ಪಾದನೆ ಚೆನ್ನಾಗಾಗುತ್ತಾ ಸಹಿಸೋಕ್ಕಾಗಲ್ಲ. ಕಾಲೇಜುಗಳು ಜಾಸ್ತಿ ಆಗುತ್ತಾ ಸಹಿಸೋಕ್ಕಾಗಲ್ಲ. ಡೆವಲಪ್ಮೆಂಟ್ ಆಗುತ್ತಾ ಸಹಿಸೋಕ್ಕಾಗಲ್ಲ. ರಾಜಕಾರಣದಲ್ಲಿ ಏನಾದರೂ ಒಳ್ಳೇದಾಗುತ್ತಾ ಸಹಿಸೋಕ್ಕಾಗಲ್ಲ. ಎಕನಾಮಿ ಚೆನ್ನಾಗಾಗ್ತಾ ಇದೆಯಾ ಸಹಿಸೋಕ್ಕಾಗಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಪ್ರಮುಖ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ರೈತ ಮೋರ್ಚಾ ಪದಾಧಿಕಾರಿಗಳೊಂದಿಗೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ನಿರ್ಲಕ್ಷ್ಯ ಧೋರಣೆ ತೋರಿದ ಆರೋಪದ ಹಿನ್ನೆಲೆ ಹಾಸನದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ನಡೆದ ಈ ಪ್ರತಿಭಟನೆಯಲ್ಲಿ ಬರ ಪರಿಸ್ಥಿತಿ, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಲಭ್ಯತೆ ಕುರಿತಂತೆ ರೈತರಿಗೆ ಯಾವುದೇ ತೊಂದರೆ ಉಂಟಾಗಬಾರದು ಎಂಬ ವಿಚಾರವಾಗಿ ಚರ್ಚಿಸಲು ತೆರಳಿದ ರೈತರು, ಅಧಿಕಾರಿಯ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು, ಹಾಸನ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ದೊರೆಯದೇ ಇರುವುದಕ್ಕೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಕೆಟ್ಟ ಆಡಳಿತವೇ ಕಾರಣ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ನಾರಾಯಣಗೌಡ ಅವರು ಮಾತನಾಡಿ, ಒಂದು ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯುತ ಪದಾಧಿಕಾರಿಗಳೊಂದಿಗೆ ಅಧಿಕಾರಿ ಈ ರೀತಿಯ ವರ್ತನೆ ತೋರಿರುವುದು ವಿಷಾದನೀಯ. ಜಿಲ್ಲೆಯ ರೈತರ ಸ್ಥಿತಿಯನ್ನು ಭಗವಂತನೇ ಕಾಪಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೃಷಿ ಇಲಾಖೆಯು ಕೈಗೊಂಡಿರುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಶೀಘ್ರದಲ್ಲೇ ಪತ್ರಿಕಾ ಪ್ರಕಟಣೆ ನೀಡಬೇಕು ಹಾಗೂ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಹಾಸನ ಜಿಲ್ಲೆಯಲ್ಲಿ ಬರ ಬರುವ ಸಾಧ್ಯತೆ ಇದೆ.
ಬಿತ್ತನೆ ಬೀಜ ಸಮಸ್ಯೆ ಆಗೋ ಸಾಧ್ಯತೆ ಇದೆ, ರಸಗೊಬ್ಬರದ ಸಮಸ್ಯೆ ಬರ್ಬೋದು, ಅಂತರ್ಜಲ ಕುಸಿತ ಇದೆ. ಇಲ್ಲಿ ಬೆಳೀತಕ್ಕಂಥ ಭತ್ತ, ರಾಗಿ, ತೆಂಗು ಮತ್ತು ಜೋಳ ಮತ್ತು ರಾಗಿ, ಆಲೂಗೆಡ್ಡೆ ಇತರ ಬೆಳೆಗಳು ಸಮಸ್ಯೆ ಉಂಟಾಗ್ಬೋದು. ಅದ್ರ ಬಗ್ಗೆ ಇಲಾಖೆ ಕಡೆಯಿಂದ ಏನು ಕ್ರಮವನ್ನು ಕೈಗೊಂಡಿದ್ದೀರಿ, ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀರಿ, ಜಾಗೃತಿ ಹೆಂಗೆ ಮಾಡಿಸಿದ್ದೀರಿ, ಬ್ಲಾಕ್ ಲೆವೆಲ್ ಸಭೆಗಳಾಗಿದೆಯಾ, ನೀವು ರಾಜ್ಯ ಸರ್ಕಾರಕ್ಕೆ ವರದಿಗಳನ್ನ ಕೊಟ್ಟಿದ್ದೀರಾ, ಏನೇನು ಕ್ರಮ ಕೈಗೊಂಡಿದ್ದೀರಿ ಅಂತ ಪ್ರಜಾಸತ್ತಾತ್ಮಕವಾಗಿ ನಾವು ಕೇಳಲಿಕ್ಕೆ ಅಂತ ನಾವು ರೈತ ಮೋರ್ಚಾದ ಹಾಸನ ಜಿಲ್ಲಾ ಪದಾಧಿಕಾರಿಗಳಿಂದ ಇವತ್ತು ನಾವು ಬಂದಿದ್ವಿ. ಇವತ್ತು ಜಾಯಿಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್ ರಮೇಶನ್ ಅವರು ನನಗೆ ಆಶ್ಚರ್ಯ ಆಯಿತು. ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಸಿದ್ಧಾಂತಕ್ಕೆ ಹೋಗೋ ಬದುಕಂಥ ಪಕ್ಷದಲ್ಲಿ ನಮ್ಮ ಪದಾಧಿಕಾರಿಗಳೇ ಅವರು ನಡೆಸ್ಕೊಂಡ ರೀತಿ ನೋಡಿದ್ರೆ, ಅವ್ರ ಸಿಬ್ಬಂದಿಗಳಿರ್ಬೋದು, ಅವ್ರು ಇರ್ಬೋದು, ನಮಗೆ ನಿಜವೂ ಆಶ್ಚರ್ಯ ಆಯಿತು. ನಮಗೇನು ಗೌರವ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ರೈತರನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಸಂಘಟನೆಗೆ ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹಾಗೂ ಗಿರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಾರದಾ ಕಲಾ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ನಗರದ ಅಂಬೇಡ್ಕರ್ ಭವನದಲ್ಲಿ 2026-27ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣೇಗೌಡ ಅವರು, ಇಡೀ ದೇಶದ ಮಾಹಿತಿಯನ್ನ ನಾವು ಬೆರಳ ತುದಿಯಲ್ಲಿ ಇಟ್ಟುಕೊಂಡಿದ್ದರೂ ಕೂಡ ಸದೃಢವಾದ ಸಮಾಜ ನಿರ್ಮಾಣ ಮಾಡಲು, ಜೊತೆಗೆ ಈ ನಾಡು ನುಡಿಗೆ ಶಕ್ತಿ ತುಂಬಲು ನಾಟಕಗಳು ಅತ್ಯಗತ್ಯ ಎಂದರಲ್ಲದೆ ಟಿವಿ, ಮೊಬೈಲ್ನಂತಹ ತಂತ್ರಜ್ಞಾನದ ಯುಗದಲ್ಲಿ ನಾಟಕಗಳಂತಹ ಕಲೆಗಳನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ಉಳಿಸಿ ಬೆಳೆಸುವುದು ಬಹಳ ಕಷ್ಟವಾಗಿದೆ. ಹಾಗಾಗಿ ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆಯೇ, ಅದೇ ರೀತಿಯಾಗಿ ಸಂಸ್ಕಾರಕ್ಕೂ ಕೂಡ ಒತ್ತು ನೀಡಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡಬೇಕು ಎಂದರು. ನಾವು 5 ವರ್ಷ 6 ತಿಂಗಳು ನೌಕರ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ನಾಟಕ ಅಂದರೆ ಏನು ಸುಮ್ಮನೆ ಏನೋ ನೋಡಬೇಕು ಅಂತ ಇತ್ತು. ಈ ನಾಟಕದ ಒಂಥರ ಈ ಚಟ ಹಚ್ಚಿದ್ದು ಯಾರು ಅಂದರೆ ನಮಗೆ AC ರಾಜು ಸಾಹೇಬರು. ನಾನು ಕೂಡ ಅರ್ಜುನನ್ನು ಅರ್ಧ ಮಾಡಬೇಕು ಅಂತ ಹೇಳಿ ಗುರುಗಳು ಆಶೀರ್ವಾದ ನಾಟಕ ಮಾಡಲಿ. ಆ ನಾಟಕ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನೇ ಓದಿರಲಿ, ಇಂಜಿನಿಯರ್ ಓದಲಿ, ಡಾಕ್ಟ್ರ್ ಓದಲಿ, MTech ಮಾಡಲಿ, ಯಾವ ಡಿಗ್ರಿ ಯಾರಾಗಲಿ, ಫಸ್ಟು ಸಂಸ್ಕಾರ ಎಲ್ಲಿ ಬರುತ್ತೆ ಅಂತ ಏನಾರು ಇದ್ದರೆ ಅದು ಈ ರೀತಿ ನಾಟಕಗಳ ಮೂಲಕ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಅಭಿವೃದ್ಧಿ ಇದ್ದೀವಿ, ಎಷ್ಟು ಕಲೆಕ್ಷನ್ ಇದ್ದೀವಿ, ಏರೋಪ್ಲೇನಲ್ಲಿ ಹಾರ್ತಾ ಇದ್ದೀವಿ, ಇಮಿಡಿಯೇಟಾಗಿ ಇಡೀ ದೇಶದ ಇನ್ಫಾರ್ಮೇಷನ್ನ ವಿತಿನ್ ಫಿಂಗರ್ ಟಿಪ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಇವತ್ತು ನಮ್ಗೆ ಏನು ಬೇಕು ಅಂದರೆ ನಿಜವಾಗ್ಲೂ ಈ ಸದೃಢವಾದ ಸಮಾಜ, ಈ ನಾಡು ನುಡಿಗೆ ಶಕ್ತಿ ಬೇಕು ಅಂದರೆ ಅದು ಈ ಥರ ನಾಟಕಗಳ ಮೂಲಕ ಅಂತ ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗತ್ತೆ. ಯಾವ ಮನೆಗೆ ಹೋಗಿ ಮಕ್ಕಳುಗಳು, ಹೆಂಗಸರುಗಳು, ನಾವು ಎಲ್ಲ ಮಿಷಿನ್ಗಳಿಗೆ ಮೆಟ್ಕೊಬಿಟ್ಟಿದ್ದೀವಿ. ಯಾರ ಮನೆ TV, ಮೊಬೈಲು, ರಿಮೋಟು ಯುಗದಲ್ಲಿ ಈ ಥರದ ಕಲೆ ಉಳಿಸೋದು ಈಗ ಭಾಳ ಕಷ್ಟ ಇದೆ. ನಾನು ಇದಕ್ಕಾಗಿ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಇವತ್ತೇನಾದರೂ ಸದೃಢ ಸಮಾಜ ಕಟ್ಟಬೇಕು ಅಂದರೆ ಈ ಸಂದರ್ಭದಲ್ಲಿ ಜಾನಪದ ಕಲಾವಿದರಾದ ಗ್ಯಾರಂಟಿ ರಾಮಣ್ಣ, ಸಾಹಿತಿಗಳಾದ ಗುರೂರು ಅನಂತರಾಜು, ಶಾರದಾ ಕಲಾ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಮಹಾವೀರ ವೃತ್ತದ ಬಳಿ ಜೈ ಭೀಮ್ ಬ್ರಿಗೇಡ್ ಸಂಘಟನೆಯ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು, ಬ್ರಿಗೇಡ್ ಸಂಘಟನೆಯು ಅನೇಕ ವರ್ಷಗಳಿಂದ ಇದೇ ಸ್ಥಳದಲ್ಲಿ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ನಡೆಸಿಕೊಂಡು ಬರುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಎಂದರಲ್ಲದೆ, ಅಂಬೇಡ್ಕರ್ ಅವರು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಹಾಗೂ ಅವರು ಸಂವಿಧಾನ ಶಿಲ್ಪಿ ಮಾತ್ರವಲ್ಲದೆ ಮಾನವತಾವಾದಿಯೂ ಆಗಿದ್ದಾರೆ. ಗಾಂಧೀಜಿಯವರು ಸ್ವತಂತ್ರವನ್ನ ತಂದುಕೊಟ್ಟರೆ ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ಮನುಷ್ಯರು ಒಗ್ಗಟ್ಟಾಗಿ ಬಾಳಬೇಕು ಎಂದು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಆದರ್ಶಗಳನ್ನು ಪಾಲಿಸಬೇಕು ಎಂದರು. ಕಾರ್ಯಕ್ರಮ ಜೊತೆಗೆ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಸಂತೋಷವಾಗ್ತಾ ಇದೆ. ಇವತ್ತು ಏನು ನಮ್ಮ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ವತಿಯಿಂದ ಅನೇಕ ವರ್ಷಗಳಿಂದ ಇದೇ ಜಾಗದಲ್ಲಿ ಅವರು ಅನ್ನ ಸಂತರ್ಪಣೆ ನಮ್ಮ BR ಅಂಬೇಡ್ಕರ್ ಅವರ ಹೆಸರಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ನಾನು ಅನೇಕ ವರ್ಷದಿಂದ ಇಲ್ಲಿಗೆ ಬಂದಿದ್ದೀನಿ. ಯಾಕೆಂದರೆ ಅಂಬೇಡ್ಕರ್ ಬಗ್ಗೆ ಅನೇಕರು ಹೇಳಿದರು. ಇವಾಗ ಏನು ನಮ್ಮ ಇಲ್ಲಿ ಹಾಡು ಹೇಳುತ್ತಾ ಅಂಬೇಡ್ಕರ್ ಬಗ್ಗೆ ವಿವಿಧ ರೀತಿಯಲ್ಲಿ ಅದನ್ನು ಹಾಡು ಮುಖಾಂತರ ಅದನ್ನು ವಿಶ್ಲೇಷಿಸಿದರು. ಬಹಳ ಸಂತೋಷ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು. ಜೊತೆಯಲ್ಲಿ ಅವರು ಬರೀ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ, ಅವರು ಮಾನವತಾವಾದಿ. ಎಲ್ಲರೂ ನಮಗೆ ಗಾಂಧೀಜಿಯವರು ಸ್ವತಂತ್ರ ಕೊಟ್ಟರೆ ಅಂಬೇಡ್ಕರ್ ಅವರು ಯಾವ ರೀತಿ ಮನುಷ್ಯರು ಒಗ್ಗಟ್ಟಾಗಿ ಬಾಳಬೇಕು, ಯಾವ ರೀತಿ ದೇಶದಲ್ಲಿ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಅಂತ ನಾನು ಹೇಳೋಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಜೊತೆಯಲ್ಲಿ ಏನು ನಮ್ಮ ಜೈ ಭೀಮ್ ಬ್ರಿಗೇಡ್ನ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರು ಆದಂತಹ
ರಾಕೇಶ್ ಅಣ್ಣವರಿಗೆ ಹೇಳುವುದಿದ್ರೆ ರಾಜೇಶ್ ಅಣ್ಣವರು ಅನೇಕ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಈಗ ಮಾಡೋದು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಅವ್ರು ಕರೆದಿದ್ದಕ್ಕೆ ನಾನು ಅವರ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಯಾಕೆಂದರೆ ಅವರೊಂದು ಒಳ್ಳೆ ವ್ಯಕ್ತಿತ್ವ, ಬರೀ ಸಂಘಟನೆ ಅಂತ ಇಟ್ಕೊಂಡು ಬೇರೆ ರೀತಿಯೇನಿಲ್ಲ, ಅವರು ಒಳ್ಳೆ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಜೈ ಭೀಮ್ ಬ್ರಿಗೇಡ್ನ ಅಧ್ಯಕ್ಷರಾದಂತಹ ರಾಜೇಶ್, ರಾಜ್ಯ ವಕ್ತಾರ ಚಂದ್ರಶೇಖರ್ ಎಚ್ಎನ್, ಜಿಲ್ಲಾ ವಕ್ತಾರರಾದ ಮೋಹನ್, ಜಿಲ್ಲಾ ಮಾಧ್ಯಮ ಪ್ರಮುಖ ವೇದಾವತಿ, ನಗರ ಮಂಡಲ ಅಧ್ಯಕ್ಷರಾದ ಯೋಗೇಶ್, ಹಾಸನ ನಗರ ಮಂಡಲ ಮಾಧ್ಯಮ ಸಹ ವಕ್ತಾರರಾದ ದಯಾನಂದ್ ಉಪಸ್ಥಿತರಿದ್ದರು. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ದಿನವಹಿ ಮಾರ್ಕೆಟ್ ಶುಲ್ಕ, ವಾರದ ಸಂತೆ ಶುಲ್ಕ ಹಾಗೂ ತೆಂಗಿನ ಫಸಲು ಗುಡಿಸಿಕೊಳ್ಳುವ ಶುಲ್ಕದ ವಸೂಲಾತಿಗಾಗಿ ಇಂದು ಹರಾಜು ಪ್ರಕ್ರಿಯೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೊಳೆನರಸೀಪುರ ಪುರಸಭೆ ಮುಖ್ಯಾಧಿಕಾರಿಯಾದ ಯುಎನ್ ಶಿವಶಂಕರ್ ಅವರು ಮಾಧ್ಯಮದವರೊಂದಿಗೆ ಮಾಹಿತಿ ಹಂಚಿಕೊಂಡರು. ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 28 ಜನರು ಉತ್ಸಾಹದಿಂದ ಭಾಗವಹಿಸಿದ್ರು. ವಿವಿಧ ವಿಭಾಗಗಳಲ್ಲಿ ನಡೆದ ಹರಾಜಿನ ವಿವರಗಳು ಈ ಕೆಳಕಂಡಂತಿವೆ. ದಿನವಹಿ ಮಾರ್ಕೆಟ್ ಶುಲ್ಕ. ಈ ವಿಭಾಗದ ಹರಾಜು ಪ್ರಕ್ರಿಯೆಯಲ್ಲಿ ಚಂದ್ರಶೇಖರ್ ಎಂಬುವರು 4,05,000 ರೂಪಾಯಿಗಳಿಗೆ ಅಂತಿಮ ಬಿಡ್ ಪಡೆದುಕೊಳ್ಳುವ ಮೂಲಕ ವಸೂಲಾತಿ ಹಕ್ಕನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತೆಂಗಿನ ಫಸಲು ಸಂಗ್ರಹಣೆ. ಈ ಹರಾಜಿನಲ್ಲಿ ಶ್ರೀಧರ್ ಎಂಬುವರು 30,000 ರೂಪಾಯಿಗಳಿಗೆ ಬಿಡ್ ಮಾಡಿದ್ದು, ಹರಾಜು ಇವರ ಹೆಸರಿನಲ್ಲಿ ಅಂತಿಮಗೊಂಡಿದೆ. ವಾರದ ಸಂತೆ ಶುಲ್ಕ. ಈ ವಿಭಾಗದ ಹರಾಜಿನಲ್ಲಿ ಭಾಗವಹಿಸಿದವರ ಪೈಕಿ ಯಾರೂ ಸಹ ಬಿಡ್ ಮಾಡದ ಕಾರಣ ಈ ಕುರಿತು ಮೇಲಾಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ ನಡೆಸಿ ಅವರ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ದಿನ ಪುರಸಭಾ ಹೊಳೆನರಸೀಪುರ ವ್ಯಾಪ್ತಿಯಲ್ಲಿನ ದಿನವಹಿ ಮಾರ್ಕೆಟ್ ಶುಲ್ಕ ಮತ್ತು ವಾರದ ಸಂತೆ ಶುಲ್ಕ ಮತ್ತು ತೆಂಗಿನ ಫಸಲು ರೂಢಿಸಿಕೊಳ್ಳುವ ಸುಂಕದ ಹರಾಜನ್ನು ಇವತ್ತು ಇಟ್ಕೊಂಡಿದ್ವಿ. ನಿನ್ನೆ ಲಾಸ್ಟ್ ಡೇಟ್ ಡಿ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಇತ್ತು. ಈ ಸಂಬಂಧಪಟ್ಟಂತೆ ಎಲ್ಲ 28 ಜನ ಭಾಗವಹಿಸಿದ್ರು. 3ರಿಂದ ಸೇರಿ 28 ಜನ ಭಾಗವಹಿಸಿದ್ರು. ಆ ಸಂಬಂಧಪಟ್ಟಂತೆ ದಿನವಹಿ ಸುಂಕದ ಹರಾಜು ಮಾಡಲಾಗಿ ಅದನ್ನು 4,05,000ಕ್ಕೆ ಬಿಡ್ ನಿಂತಿರುತ್ತೆ. ಅವರು ಚಂದ್ರಶೇಖರ್ ರವರಿಗೆ ಅದರ ಬಿಡ್ ಅಂತಿಮವಾಗಿ ನಿಂತಿರುತ್ತೆ. ಮತ್ತು ತೆಂಗಿನ ಫಸಲು ರೂಢಿಸಿಕೊಳ್ಳುವ ಸುಂಕ ಸಂಬಂಧಪಟ್ಟಂತೆ ಶ್ರೀಧರ್ ಅನ್ನೋರಿಗೆ 32,000ಕ್ಕೆ ಅವರಿಗೆ ಹರಾಜು ನಿಂತಿರುತ್ತೆ. ಬಿಜೆಪಿ ಮತ್ತು ಸುಳ್ಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮಹಿಳಾ ಸಬಲೀಕರಣ ಎಂದು ಬಿಂಬಿಸಿಕೊಳ್ಳುತ್ತಿರುವ ಬಿಜೆಪಿಯವರು ಮಹಿಳೆಯರನ್ನ ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಪ್ರತ್ಯೇಕಿಸಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ರೇಣುಕಾ ಸಿಂಗೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿಯಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಜೆಪಿಯವರು ಮಹಿಳಾ ಮೀಸಲಾತಿಯನ್ನ ಜೊತೆಗೆ ಡೆಲಿಮಿಟೇಷನ್ ಸೇರಿ ಭಾರತವನ್ನ ಛಿದ್ರ ಮಾಡುವ ಬಿಜೆಪಿ ಹುನ್ನಾರಕ್ಕೆ ಸೋಲಾಗಿದೆ ಎಂದರು. ಬಿಜೆಪಿ ರಾಜ್ಯ ವಕ್ತಾರರಾಗಿರುವ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಮಹಿಳೆಯರನ್ನ ಬೀದಿಗೆ ಇಳಿದು ತಂದು ಸಾಮೂಹಿಕ ಅತ್ಯಾಚಾರಗೈದು ಕೊಂದು ಹಾಕಿರುವ ಗ್ಯಾಂಗರ್ಸ್ಗಳ ಬಗ್ಗೆ ಯಾಕೆ ಮಾತನಾಡಲ್ಲ? ಹತ್ರಾಸ್ ಉನ್ನಾವೋ ಘಟನೆಯ ಬಗ್ಗೆ ಎಲ್ಲಿಯಾದರೂ ಮಾತನಾಡಿದ್ದಾರೆಯೇ? ಸ್ಮೃತಿ ಇರಾನಿ ಅವರನ್ನ ದೂರವಿಟ್ಟಿದ್ದನ್ನ ಪ್ರಶ್ನಿಸಿದ ಡಾಕ್ಟರ್ ಹಾಲ್ಕಾಯಿ ಅವರು ತಮ್ಮ ಆತ್ಮಕ್ಕೆ ವಂಚನೆಯಾಗದಂತೆ ನಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. 2014ರಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿ ಏನು ಮಾಡಿದ್ದಾರೆ? ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಅಚ್ಚೇ ದಿನ ಬಂದಿದೆಯಾ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಎಂಬ ಮಾತು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿಸಿದಂತೆ ಎಂದು ಕಿಡಿಕಾರಿದ್ರು. ಈಗ ಏನದಾವಲ್ರಿ, ಈಗ ಏನು 543 ಎಂಪಿಗಳದಾವಲ್ಲ, ಅದಕ್ಕೆ ಮಾಡ್ಲಿ ಮಹಿಳಾ ಮೀಸಲಾತಿ ಮತ್ತೆ ಡಿಲಿಮಿಟೇಷನ್ ಮಾಡಿ ಮೀಸಲಾತಿ ತರೋದೇನಲ್ಲ. ಅವಾಗ 800 ಮಾಡಿದಾಗ ಸ್ಥಾನ ಹೆಚ್ಚಿಗೆ ಆಗ್ತಾವ, ಅವಾಗೇನು ಮೀಸಲಾತಿ ತರಂಗ ಆಗ್ತದ. ಅವರು ಈಗ ಏನದಲ್ಲ 543 ಎಂಪಿಗಳು, ಅದಕ್ಕೆ 33% ರಿಸರ್ವೇಶನ್ ಕೊಡಲಿ ಅವರು. ನಾವು ಮಹಿಳಾ ವಿರೋಧಿ ಅಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ಏನು ಬೇಕಾಗ್ತದೆ ಪಕ್ಷ ಪಂಚರಾಜ್ಯ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು? 2023ರಲ್ಲಿ ಈ 30 ತಿಂಗಳು ಏನ್ ಮಾಡಿದ್ರು ಬಿಜೆಪಿ ಅವರು? ಈ 30 ತಿಂಗಳು ಏನ್ ಮಾಡಿದ್ರಿ ಅವರು? 30 ತಿಂಗಳು ಏನ್ ಮಾಡಿದ್ರು ಅವರು? ಚುನಾವಣೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಅವರು ಮಹಿಳಾ ಮೀಸಲಾತಿಯ ವಿರೋಧಿಗಳು ನಾವಲ್ಲ. ಈಗ ಏನು 543 ಎಂಪಿಗಳು ಅದಾವಲ್ಲ, ಅದಕ್ಕೆ ಈ ಮಸೂದೆ ಅಳವಡಿಸಿದೆ. ಅದಕ್ಕೆ ಈಗ ಇದ್ದಂತ ಸ್ಥಾನಗಳಿಗೆ ಅವರು ಮಹಿಳಾ ಮೀಸಲಾತಿನ ಕೊಡ್ಲಿ. 543ಗೆ ಈ ಮತಕ್ಷೇತ್ರಗಳನ್ನ ಹೆಚ್ಚಿಗೆ. ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ಶ್ರೀ ಕೊಲ್ಲಾಪುರದ ಮಾದೇವಿಯ ಜಾತ್ರಾ ಮಹೋತ್ಸವ ಏಪ್ರಿಲ್ 20ರಿಂದ 21ರವರೆಗೆ 7 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಭೂಮರಾಜು ತಿಳಿಸಿದರು.
ಗುಬ್ಬಿ ತಾಲೂಕಿನ ಉನಕನಾಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 20ರಂದು ಮಲ್ಲೇಶ್ವರ ಸ್ವಾಮಿಗೆ ಬೆಳಿಗ್ಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸಂಜೆ ಅಕ್ಕಿ ಪೂಜೆಯನ್ನು ಮಾಡಲಾಗುತ್ತದೆ. ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 21ರಂದು ಶ್ರೀ ಕೊಲ್ಲಾಪುರದಮ್ಮ ದೇವಿಗೆ ಜಾತ್ರೆ ಪ್ರಯುಕ್ತ ವಿಶೇಷ ಅಲಂಕಾರ ಹಾಗೂ ಊರಿನ ಗ್ರಾಮಸ್ಥರಿಂದ ಆರತಿ ಭಾನದ ಸೇವೆ. ಸಂಜೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ಪುರಾತನ ಕಾಲದಿಂದ ಮಲ್ಲೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರೋದು. ಅದ್ರ ಹಿಂದೆ ಲಕ್ಷ್ಮೀ ಸ್ವಾಮಿ, ಆಮೇಲೆ ಆಂಜನೇಯ ಸ್ವಾಮಿ, ಕೊಲ್ಲಾಪುರದಮ್ಮ ದೇವಿ, ಇವಕ್ಕೆಲ್ಲ ಅಕ್ಕಿ ಪೂಜೆ, ಬಾನ, ಆರತಿಗಳು, ಕಾರ್ಯಕ್ರಮ, ಉತ್ಸವ, ಆಮೇಲೆ ಪಾತ್ ಪೂಜೆ, ಆಮೇಲೆ ಜನ ಹೆಚ್ಚಿಗೆ ಒಂದು ಸುತ್ತಮುತ್ತಲ ಹಳ್ಳಿಯವರೆಲ್ಲ ಒಂದು 2-3 ಸಾವಿರ ಜನ ಸೇರುತ್ತೆ. ಯಾವುದೂ ಗಲಾಟೆ ಇಲ್ದಂಗೆ ಯುವಕರು, ನಾವು ಗ್ರಾಮಸ್ಥರು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಹೌದಾ? ಎಷ್ಟು ಜನ ಸೇರುತ್ತೆ ಭಕ್ತರು ಅಂದಾಜು? 3,000 ಜನ ಮೇಲೆ ಸೇರುತ್ತೆ. ಸೋಮವಾರ, ಮಂಗಳವಾರ ಅದಕ್ಕಿಂತ ಹೆಚ್ಚಿತವಾಗಿ ಜನ ಸೇರುತ್ತೆ. ದೋಸೆ ವ್ಯವಸ್ಥೆ ಎಲ್ಲ ಇರುತ್ತಾ ಭಕ್ತಾದಿಗಳಿಗೆ? ವ್ಯವಸ್ಥೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಹೋಗಿ ಉನಕನಾಲ ಗ್ರಾಮದಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ಮತ್ತು ಕೊಲ್ಲಾಪುರದಮ್ಮ ದೇವಿಯರ ಜಾತ್ರಾ ಮಹೋತ್ಸವನ್ನ ದಿನಾಂಕ 20 ಮತ್ತೆ 21 ಸೋಮವಾರ ಮತ್ತು ಮಂಗಳವಾರ ಊರಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಏರ್ಪಡಿಸಲಾಗಿರುತ್ತದೆ. ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು, ಗ್ರಾಮಸ್ಥರು, ಭಕ್ತಾದಿಗಳು ಮತ್ತೆ ಎಲ್ಲ ಭಕ್ತಾದಿಗಳು ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಯಾವುದೇ ಅಹಿತಕರ ಘಟನೆಗಳು ಇಲ್ಲದಲೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ನಾವು ಊರಿನ ಎಲ್ಲ ಹಿರಿಯರ ಮತ್ತು ಮಲ್ಲೇಶ್ವರ SMS ಬಳಗ ಮತ್ತು ಕಿಚ್ಚ ಅಭಿಮಾನಿಗಳ ಬಳಗ ಇವರೆಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು. ಇದೇ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜು, ರಾಘವೇಂದ್ರ, ಚಂದ್ರಶೇಖರ್, ರಂಗನಾಥ್, ಮಂಜುನಾಥ್, ದರ್ಶನ್, ಮಲ್ಲೇಶ್, ಮಹದೇವಯ್ಯ, ಧರ್ಮಯ್ಯ, ಪ್ರಸನ್ನಕುಮಾರ್, ಶಿವಣ್ಣ ಇತರ ಗ್ರಾಮಸ್ಥರು ಹಾಜರಿದ್ದರು. ಏಪ್ರಿಲ್ 19 ಮತ್ತು 20ರಂದು 2 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಿರುವುದು ಸ್ವಾಗತಾರ್ಹ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಗಾಯಕ ಶರಣರ ಸಮುದಾಯದವರು ಭಾಗವಹಿಸಿ ಸಂಪೂರ್ಣವಾಗಿ ಸಹಕಾರ ನೀಡಲಾಗುವುದು. ವಿವಿಧ ಕಾಯಕ ಶರಣರ ಸಮುದಾಯವನ್ನ ಸಹ ಬಸವ ಜಯಂತ್ಯೋತ್ಸವ ಸಮಿತಿಯಲ್ಲಿ ಪದಾಧಿಕಾರಿಗಳನ್ನಾಗಿ ಸೇರಿಸಿಕೊಂಡು ಬಸವಣ್ಣನವರ ಇವನಾರ, ಇವನಾರವ, ಇವ ನಮ್ಮವ ತತ್ವವನ್ನ ಕೇವಲ ಭಾಷಣಕ್ಕೆ ಸೀಮಿತವಾಗಿರಿಸದೆ ಮುಂದಿನ ದಿನಗಳಲ್ಲಿ ಕೃತ್ಯದಲ್ಲಿಯೂ ಬರಬೇಕೆಂದು ಒತ್ತಾಯಿಸಿದರು. ಬಸವ ಜಯಂತಿಯಿಂದ ವಿವಿಧ ಬಡಾವಣೆಯಿಂದ ವಿವಿಧ ಕಾಯಕ ಶರಣರ ಬಂಧುಗಳು ಬೃಹತ್ ಮೆರವಣಿಗೆಯಲ್ಲಿ ಬಸವಣ್ಣ ಮತ್ತು ಕಾಯಕ ಶರಣರ ಭಾವಚಿತ್ರವನ್ನು ಅಳವಡಿಸಿಕೊಂಡು ಭಾಗವಹಿಸಲಾಗುವುದು ಎಂದರು. ಇವತ್ತಿನ ಪತ್ರಿಕಾ ಒಂದು ಸಭೆಯಲ್ಲಿ ಮುಖಂಡರಾಗಿ ಉಪಸ್ಥಿತರಾಗಿರ್ತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು, ಹಿಂದುಳಿದ ವರ್ಗಗಳ ನಾಯಕರು, ಕೆಟ್ಟ ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ ಶರಣರಾದ ತಿಪ್ಪಣ್ಣಪ್ಪ ಕಮಕನೂರವರೇ, ವೇದಿಕೆ ಇರ್ತಕ್ಕಂಥ ಕಾಯಕ ಶರಣರ ಎಲ್ಲ ಶರಣರು ಭಾಳ ಮೇಲೆ ಅವರು ಪತ್ರಿಕಾ ಮೀಟಿಂಗ್ ಬರ್ತಾರೆ. ನಾನು ಕಡಿಮೆ ಮಾಡೋದು. ನಾನೊಬ್ಬ ಹಿರಿಯ ಸಾಹಿತಿ, ಪತ್ರಿಕಾ ಮಾಧ್ಯಮದಲ್ಲಿ 30 ವರ್ಷ ಕೆಲಸ ಮಾಡಿದ್ದೇನೆ. ನೀವು ಯಾರು ಹುಟ್ಟಿದ್ದಿಲ್ಲ, ಇದು ಹೇಳೋದು 55 ವರ್ಷದ ಪ್ರಜಾವಾಣಿಯಲ್ಲಿ ನಾನು ರಿಪೋರ್ಟರ್ ಸುಂದರ್ ರಾಜ್ ಅಂತಿದ್ರು, ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಇರಲಿ, ಇವತ್ತು ಕಲಬುರಗಿಯಲ್ಲಿ ಬಸವ ಜಯಂತ್ಯೋತ್ಸವವನ್ನು ಬಹಳ ಅತ್ಯಂತ ಸಡಗರದಿಂದ, ಸಂಭ್ರಮದಿಂದ, ಭಕ್ತಿಯಿಂದ ನಾವೆಲ್ಲರೂ ಆಚರಿಸ್ತಿದ್ದೇವೆ. ವ್ಯಕ್ತಿಗಳು ತಮ್ಮ ಜೀವನ, ಗುರುತು ಮತ್ತು ಸಮುದಾಯದ ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಪರಿಗಣಿಸಲು ಪ್ರೇರೇಪಿಸುವುದು ಜೊತೆಗೆ ಅದರ ವೈವಿಧ್ಯತೆ ಮತ್ತು ಅಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಿ ಅದನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಅಗತ್ಯವಾದ ಪ್ರಯತ್ನಗಳು ಉದ್ದೇಶಿಸಿದವು. ಇಂದು ನಾನು ಕಲಬುರಗಿಯ ಬಹುಮಾನಿ ಕೋಟೆಯಲ್ಲಿ ಇರುವ ವಿಶ್ವದ ಅತಿ ಉದ್ದದ ತೋಪು ಬಾರಾಗಾಡಿ ತೋಪು 29 ಫೀಟ್ ಇರುವುದನ್ನು ಭೇಟಿ ಮಾಡಿ ಬಂದಿದ್ದೇನೆ. ಈ ತೋಪನ್ನು 2014ರಲ್ಲಿ ಸ್ಥಳೀಯ ಸಂಶೋಧಕರಾದ ಮೊಹಮ್ಮದ್ ಅಯಾದುದ್ದೀನ್ ಪಟೇಲ್, ರಹಮಾನ್ ಪಟೇಲ್ ಮತ್ತು ಮೊಹಮ್ಮದ್ ಇಸ್ಮಾಯಿಲ್ ಅವರು ಪತ್ತೆ ಹಚ್ಚಿದರು. 10 ವರ್ಷಗಳ ನಂತರ ಈ ತೋಪನ್ನು ಪುನರ್ ನವೀಕರಿಸಿ
ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನ ಬಟಪನಹಳ್ಳಿ ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ನಿಮಿತ್ತ 11 ಜೋಡಿಗಳ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ಜರುಗಿದವು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಡಾಕ್ಟರ್ ಎಚ್.ಡಿ. ಪಾಟೀಲ್ ಅವರು ಮಾತನಾಡಿ, ಬಟಪನಹಳ್ಳಿ ಜನರು ಸ್ವಯಂ ಪ್ರೇರಣೆಯಿಂದ ತಾಯಿಯ ದೇವಸ್ಥಾನ ಅಭಿವೃದ್ಧಿಗೆ ಹಾಗೂ ನೂತನ ಪಂಚಕಲಶ ನಿರ್ಮಾಣಕ್ಕೆ ತನುಮನ ಧನದಿಂದ ದೇಣಿಗೆ ನೀಡಿದ್ದಾರೆ. ನೂತನ ರಥಕ್ಕೆ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ತಾಯಿ ಭೀಮಾಂಬಿಕೆಯ ಕೃಪೆಯಿಂದ ಊರಿಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಡಾಕ್ಟರ್ ಮಹಾದೇವ ಸ್ವಾಮಿಗಳವರ ಒಂದು ಪ್ರೇರಣೆಯಿಂದ ಹಾಗೆ ಪೂಜ್ಯರ ಪ್ರೇರಣೆಯಿಂದ ತಾಯಿ ಭೀಮಾಂಬಿಕಾ ದೇವಿಯ ತೇರು ಆಗ್ಬೇಕು ಅಂತಿಕೊಂಡು ನಮ್ಮೆಲ್ಲರಿಗೂ ಕೂಡ ಘೋಷಣೆಯಾಗಿದೆ. ಅದರಂತೆ ಅಂದಿನ ದಿವಸ ಎಲ್ಲ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ಸುಮಾರು 16 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಕೊಡಲಿಕ್ಕೆ ಹೊಸ ತೇರು ನಿರ್ಮಾಣ ಮಾಡಲಿಕ್ಕೆ ವಾಗ್ದಾನ ಮಾಡಿದರು. ಅದರಂತೆ ಎಲ್ಲರೂ ಸಹಾಯ ಸಹಕಾರದಿಂದ ಸುಮಾರು 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಭವ್ಯ ತೇರು ಎಂದು ನಿರ್ಮಾಣಗೊಂಡು ನಮ್ಮ ತಾಯಿಯ ದೇವಸ್ಥಾನವನ್ನು ನಿಂತುಕೊಂಡಿದೆ. ನಾವೆಲ್ಲರೂ ಆ ತಾಯಿಯ ರಥವನ್ನು ಎಳಲಿಕ್ಕೆ ಇಂದು ಸಿದ್ಧರಾಗಿದ್ದೇವೆ. ಇದೆಲ್ಲ ಆಗಲಿಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿದರೆ ನಮ್ಮ ಪರಮ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಅವರ ಜೊತೆಗೆ ನಮಗೆ ಮಾರ್ಗದರ್ಶನ ವೇಳೆಯಲ್ಲಿ ಮಾಡ್ತಾ ಬಂದಂತಹ ಡಾಕ್ಟರ್ ಪೂಜ್ಯ ಮಹಾದೇವ ಸ್ವಾಮಿಗಳು ಹೇಳಬೇಕಾಗುತ್ತೆ. ಬಂಧುಗಳೇ, ಇಂಥ ಒಂದು ಕಠಿಣ ಕೆಲಸ ಇದೊಂದು ಸಣ್ಣ. ಈ ಸಂದರ್ಭದಲ್ಲಿ ಶಿರಹಟ್ಟಿ ಸಂಸ್ಥಾನ ಮಠದ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿ, ಮಂಗಳೂರಿನ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಡಾಕ್ಟರ್ ಮಹಾದೇವ ಮಹಾಸ್ವಾಮೀಜಿ, ಸಮಿತಿಯ ಅಧ್ಯಕ್ಷ ರಾಜಶೇಖರ್ ಕರ್ಮುಡಿ, ಬಟಪನಹಳ್ಳಿಯ ವೀರಯ್ಯ ಭದ್ರಪುರ ಉಪಸ್ಥಿತರಿದ್ದರು. ರಾಷ್ಟ್ರ ನಿರ್ಮಾಣದ ಜೊತೆಗೆ ಸಹಭಾಗಿತ್ವದ ಮೂಲಕ ಬಹುದೊಡ್ಡದಾದ ಕೊಡುಗೆಯನ್ನ ನೀಡಬೇಕೆಂದು ಆದರಣೀಯ ಮೋದಿಯವರು ಸಂಕಲ್ಪ ಮಾಡಿದರು ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಸುಧಾಹಾಲ್ ಕಾಯಿತ್ ಹೇಳಿದರು. ಕಾಂಗ್ರೆಸ್ನ ಕುಟಿಲ ರಾಜಕಾರಣ, ಅವರ ಮುಖ್ಯ ಸಹೋದ್ಯೋಗಿಗಳು ಟಿಸಿಎಂ, ಡಿಎಂಕೆ, ಆಪ್ ಎಲ್ಲರೂ ಸೇರಿಕೊಂಡು ಈ ಮಹಿಳಾ ಮಸೂದೆಯನ್ನು ಸೋಲಿಸಿ ತಮ್ಮ ದ್ವೇಷ ರಾಜಕಾರಣವನ್ನ ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನ 2011ರ ಜನಗಣತಿಯ ಆಧಾರದ ಮೇಲೆ ಮಹಿಳೆಯರಿಗೆ ಮುಂದಿನ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಪ್ರಾತಿನಿಧ್ಯವನ್ನ ಕಲ್ಪಿಸಬೇಕು ಎಂದು ಎಲ್ಲ ರಾಜ್ಯಗಳ ಸಂಸತ್ ಸ್ಥಾನಗಳಿಗೆ 50% ಹೆಚ್ಚುವರಿ ಸ್ಥಾನಗಳನ್ನು ಸೇರಿಸಿ ಎಲ್ಲರನ್ನೂ ಪಾಲ್ಗೊಳ್ಳುವಿಕೆಯ ಮೂಲಕ ಬಹುದೊಡ್ಡದಾದ ವೈಬ್ರೆಂಟ್ ಪ್ರಜಾಪ್ರಭುತ್ವವನ್ನು ಜಗತ್ತಿಗೆ ತೋರಿಸಿಕೊಡುವ ಅವಕಾಶ ಕಲ್ಪಿಸಲಾಗಿತ್ತು. ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಮಹಿಳೆಯರ ಹಕ್ಕುಗಳು ಹಾಗೂ ಅವರ ಸಬಲೀಕರಣ ಮತ್ತು ಅವರ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿ ಮಾಡಿಕೊಂಡು ಮುಂದಿನ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಜೊತೆಗೆ ಒಯ್ಯುವಂತಹ ಕೆಲಸ ಮಾಡುತ್ತದೆ ಎಂದರು. ತಂದೆ ಕೊಡ್ತಾ ಇದ್ದಾರೆ, ಅಣ್ಣನ್ ತೀರ್ಕೊಡ್ತಾ ಇದ್ದಾರೆ. ತಂದೆ ತೀರ್ಕೊಂಡಾದ್ಮೇಲೆ ಅಣ್ಣನ್ ತೀರ್ಕೊಡಂಗಿಲ್ಲ, ಮತ್ತೆ ಕೋರ್ಟಿಗೆ ಹೋಗ್ಬೇಕು. 15 ವರ್ಷ ಹೆಣ್ಣು ಮಕ್ಕಳು ಮತ್ತೆ ಬಡದಾಡ್ಬೇಕು ತಮ್ಮ ಹಕ್ಕು ಸಲುವಾಗಿ. ಆ ನಿಟ್ಟಿನಲ್ಲಿ ಆದರಣೀಯ ನರೇಂದ್ರ ಮೋದಿಜಿಯವರು ಒಂದು ತಂದೆಯಾಗಿ, ಒಂದು ಅಣ್ಣನಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಣ್ಮಕ್ಳ ಸಲುವಾಗಿ ಯೋಚನೆ ಮಾಡಿ ಅವರಿಗೆ ಧೈರ್ಯ ತುಂಬೋದಲ್ದೇನೆ, ಬೆಂಬಲ ಕೊಡೋದಲ್ದೇನೆ, ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಎಷ್ಟು ಮನೋ ಇಚ್ಛಾನೆ ಮಾಡಿಕೊಂಡು ಇವರಿಗೆಲ್ಲ ಬರೀ ಕೇಳ್ಕೊಂಡ್ರೆ ಕೊಟ್ರೆ ಇವರಿಗೆ ಒಂದು ಭಯ. ಕಾಂಗ್ರೆಸ್ ಮುಕ್ತ ಸರ್ಕಾರ, ಕಾಂಗ್ರೆಸ್ ಮುಕ್ತ ಭಾರತ, ನಕ್ಸಲ್ ಮುಕ್ತ ಭಾರತ ಹೇಗಾಗಿದೆಯಲ್ಲ, ಆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಅಂತ ಒಂದು ಭಯ ಇದೆ. ಇದು ಭಯ ನಿಜವಾಗ್ಲೂ ನಿಜಾಂಶದಲ್ಲಿ ಬರುತ್ತೆ. ಈಗ ಯಾವಾಗ ನೀವು 75 ಕೋಟಿ ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡಿದಿರ, ಇವತ್ತು ಅವ್ರ ಶಾಪ ನಿಮ್ಗೆ ತಟ್ಟೆ 4% ರಿಸರ್ವೇಶನ್ ನಲ್ಲಿ ಬರೀ ಬಿಜೆಪಿ ಹೆಣ್ಮಕ್ಳು ಎಲೆಕ್ಷನ್ ನಿಂತಿರ್ಲಿಲ್ಲ. ದಿಸ್ ವುಡ್ ಹ್ಯಾವ್ ಬೆನಿಫಿಟೆಡ್ ಆಲ್ ದ ಪಾರ್ಟೀಸ್. ಟೇಕ್ ಇಟ್ ಕಾಂಗ್ರೆಸ್, ಟೇಕ್ ಇಟ್ ಜೆಡಿಎಸ್, ಟೇಕ್ ಇಟ್ ಡಿಎಂಕೆ, ಟೇಕ್ ಇಟ್ ಟಿಎಂಸಿ, ಟೇಕ್ ಇಟ್ ಸಮಾಜವಾದಿ, ಎಲ್ಲಾ ಪಕ್ಷದ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ರು. ಅಷ್ಟೇ ಇಲ್ಲ, ಡಿಲಿಮಿಟೇಷನ್ ವಾಸ್ ಇಂಪಾರ್ಟೆಂಟ್. ಸೆನ್ಸಸ್ ಇಂಪಾರ್ಟೆಂಟ್ ಇತ್ತು. 2011 ಸೆನ್ಸಸ್ ಅದು 2021 ಮಾಡಬೇಕಾಗಿತ್ತು ಅಂತ. ಜಗತ್ತು ಅಶಾಂತಿಯಿಂದ ಹುಚ್ಚಿದ್ದು ಕುಣಿಯುತ್ತಿದೆ. ಎಷ್ಟೇ ಶ್ರೀಮಂತರಾದರೂ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ ಬದುಕು ಶೂನ್ಯ. ನೆಮ್ಮದಿ ಕಾಣಬೇಕೆಂದರೆ ಭಜನೆ ಸಂಗೀತ ಅತಿ ಮುಖ್ಯ ಎಂದು ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮೀಜಿಗಳು ತಿಳಿಸಿದರು. ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಭಜನಾ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಗತ್ತು ಎಷ್ಟೇ ಶ್ರೀಮಂತಿಕೆಯಿಂದ ಕೂಡಿದರೂ ಜಾಗತಿಕ ಶಾಂತಿ ಕಡಿಮೆಯಾಗುತ್ತಿದೆ. ಕೇವಲ ಹಣ ಸಂಪಾದನೆ ಮಾಡಿದರೆ ಸಾಲದು, ಮಾನಸಿಕ ನೆಮ್ಮದಿ ಬೇಕು. ಇದಕ್ಕೆ ಮೂಲ ಭಜನೆ ಹಾಗೂ ಸಂಗೀತ ಮುಖ್ಯ. ಗವಿಮಠ ಬೆಟ್ಟದಹಳ್ಳಿಯಲ್ಲಿ ಸುಮಾರು 40 ವರ್ಷಗಳಿಂದ ಭಜನಾ ಮೇಳವನ್ನ ಮಾಡಿಕೊಂಡು ಬಂದಿರುತ್ತೇವೆ. ಸಾವಿರಾರು ಭಕ್ತರು ಅಂಗದಿಂದಲೂ ಭಾಗವಹಿಸುತ್ತಿದ್ದು ಸಾವಿರಾರು ಸಂಖ್ಯೆಗೆ ಏರುತ್ತಿದೆ. ಇದಕ್ಕೆ ಕಾರಣ ಭಜನೆ ಮತ್ತು ಸಂಗೀತವಾಗಿದೆ ಎಂದರು. ಮಹಾನತವಾಗಿಯ ಬಸವ ಜಯಂತಿಯ ಪುಣ್ಯ ದಿವಸಗಳು ಅಂತ ಪುಣ್ಯ ದಿವಸ ಮುನ್ನಾಡಿನ
ಒಬ್ಬ ಶ್ರೇಷ್ಠ ನಾವು ನೀವೆಲ್ಲರೂ ಕಂಡ ನಡೆದಾಡುವ ದೇವರು, ನೀವು ದಾಸೋಹಿ ನಡೆದಾಡುವ ದೇವರು, ಮಹಾನ್ ಮಾನವರಿರ್ತಕ್ಕಂಥ ಮಹಾತ್ಮ ಬಗ್ಗೆ ಗ್ರಂಥ ಬರೆಯುವ ಕಾರ್ಯಕ್ರಮ ಆಗ್ತಿರ್ತಕ್ಕಂಥದ್ದು ಎನ್.ಆರ್. ಕುಮಾರಸ್ವಾಮಿ ಸಾಹೇಬರಿಗೆ ಸಾಕು ಬಿಟ್ಟರೆ ಬೇರೆ ಯಾರು ಸಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಬೇರು ಪರ್ವತ ವ್ಯಕ್ತಿಗೆ ಹೋಗ್ತಕ್ಕಂಥ ಅಪರೂಪದಲ್ಲಿ ಅಪರೂಪ ಆಗಿರ್ತಕ್ಕಂಥ ಅವರಿಗೆ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಮಟ್ಟದ ಅಭಿನಂದನೆ ಸಮರ್ಪಣೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಇನ್ನೊಂದು ಸಲ ಅವರಿಗೆ ನಾನು ಯಾವ ಬೆಳಿಬೇಕು ಅಂತಕ್ಕಂಥದ್ದು ಚಂದ್ರಶೇಖರ್ ಅಪ್ಪನ ಬಗ್ಗೆ ಕುಮಾರಸ್ವಾಮಿ ಸಾಹೇಬರು ಬರತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಈ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಶಿಡ್ಲಘಟ್ಟ ಮಠದ ಶ್ರೀ ಸಂಜಯ ಕುಮಾರಸ್ವಾಮಿಗಳು ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ಮನುಷ್ಯನಿಗೆ ಮನಃಶಾಂತಿ ಇಲ್ಲವಾಗಿದೆ. ಹಿಂದಿನ ಕಾಲದಲ್ಲಿ ಸಂಜೆ ವೇಳೆ ಮನೆ ಮನೆಯಲ್ಲೂ ಭಜನೆ ನಡೆಯುತ್ತಿತ್ತು. ಇಂದು ಭಜನೆ ಮಾಯವಾಗಿ ಟಿವಿ ಬೇತಾಳ ಕಾಡುತ್ತಿದೆ. ಮೊಬೈಲ್ಗಳು ಪುಸ್ತಕ ಓದುವ ಅಭಿರುಚಿಯನ್ನ ಕೊಲ್ಲುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೊಟ್ಟು ಶ್ರೀಮಠಗಳಿಗೆ ಕೊಟ್ಟು ಶ್ರೀಮಠ ಬರ್ತಕ್ಕಂಥ ಭಕ್ತರಿಗೆ ಕೊಟ್ಟು ಇಲ್ಲಿ ಬಂದಿರುವಂತ ಜಂಗಮ ಮೂರ್ತಿಗಳಿಗೆ ಅರ್ಪಿಸಿ ಆ ದಾನಕ್ಕೆ ಆ ದಾಸೋಹಕ್ಕೆ ಮಹತ್ವ ತಂದು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ. ದಾಸೋಹ ದಾನ ಸತ್ಪಾತ್ರರಿಗೆ ಕೊಡ್ಬೇಕಂತೆ. ಅದು ನಮಗೆ ಅದು ಪುಣ್ಯ ಇರ್ಬೋದು, ಆ ಕೃಪೆ ಇರ್ಬೋದು. ನಾವೇನಾದ್ರೂ ಗಳಿಸಿದ್ದನ್ನ ನಾವೆಷ್ಟೆಷ್ಟು ಯಾವ್ಯಾವ್ದು ಕೊಡ್ತೀವೋ ಆ ಫಲ ನಿರೀಕ್ಷೆ ಮತ್ತೆ ವಾಪಸ್ ಆಗಿ ನಮಗೆ ಬರುತ್ತೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಲ್ಲಿ, ಕೊಟ್ಟಿದ್ದ ಕೆಟ್ಟಿದ್ದ ನಮಗೆ ಮುಂದೆ ಕೆಟ್ಟಿರುವುದು ಬುದ್ಧಿ ಸರ್ವಜ್ಞ. ನಾವು ಕೊಟ್ಟರೆ ಸತ್ಕಾರಿಗಳು ಸ್ವಲ್ಪ ಪುಣ್ಯ ಸೇರ್ಕೊಡ್ತೆ. ಅದು ಪಾಪಿಗಳಿಗೋ ಪರದೇಶಗಳಿಗೋ ಈ ಕುಪ್ಪಳಿಸರಿಗೋ ಅಥವಾ ಇನ್ಯಾವ್ದಕ್ಕೋ ಕೊಟ್ಟು ಕಳೆದ್ರೆ ಅದು ಪಾಪ ನಮ್ಗೆ ಬರ್ತದೆ. ಸೇವೆ ಮಾಡಿದ್ರು, ಎಲ್ಲರಿಗೂ ಸನ್ಮಾನ ಮಾಡಿದ್ರು. ಇದೊಂದು ಆಶ್ಚರ್ಯ ಸಂಗತಿಯಿಂದ ನಾವು ಬಹಳ ಕಳೆದ ಸಾರಿ ನನಗೆ ನೋವಿತ್ತು. ಇನ್ನು ನಮ್ಗೆ ನಾವು ಇನ್ನೂ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ನಮಗಾದಿಯಾಗಿ ನಮ್ಮ ಸ್ವಾಮಿ. ಇದೇ ಸಂದರ್ಭದಲ್ಲಿ ಗೊಲ್ಲಹಳ್ಳಿ ಮಠದ ಶ್ರೀ ವಿಭಾವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ, ಮಾಗಡಿ ತಾಲೂಕಿನ ರುದ್ರಮುನೀಶ್ವರ ಮಠದ ಶ್ರೀ ಚಂದ್ರಶೇಖರ ಸ್ವಾಮಿಗಳು, ಮಾಡಾಳು ಮಠದ ರುದ್ರಮುನಿ ಸ್ವಾಮಿಗಳು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಲಹೆಗಾರ ಹಾಗೂ ನ್ಯಾಯವಾದಿ ಡಾಕ್ಟರ್ ಕುಮಾರಸ್ವಾಮಿ, ತಾಲೂಕು ಶರಣ ಪರಿಷತ್ ಅಧ್ಯಕ್ಷರಾದ ಪಾಲನೇತ್ರಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷ್ಣನಗರದಲ್ಲಿ ಕಳ್ಳರ ಕೈಚಳಕ, ಮಾಲೀಕರು ಇಲ್ಲದ ವೇಳೆ ಮನೆಗೆ ಕನ್ನ, ವೆಲ್ಡಿಂಗ್, ಡ್ರಿಲ್ಲಿಂಗ್ ಮಿಷಿನ್ ಹಾಗೂ ಕೇಬಲ್ ಹೊತ್ತೊಯ್ದ ಕದೀಮರು. ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ಅಡ್ಡಿ, ಕಾಂಗ್ರೆಸ್ನ ವಿಷಕಾರಿ ಮನಸ್ಥಿತಿ ತೊಲಗಲಿ, ಇಂಡಿ ಕೂಟದ ವಿರುದ್ಧ ದೇಶಾದ್ಯಂತ ಜಾಗೃತಿಗೆ ಬಿಜೆಪಿ ಕರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ ಕೃಷಿ ಇಲಾಖೆ, ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಕಿಡಿ, ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಮೋರ್ಚಾ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.